ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅನ್ಕೊಂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಪೆಂಡಿಂಗ್ ಹಣ ಇದ್ದರೆ, ಅಥವಾ 33ನೇ ಕಂತಿನ ಹಣದ್ರ ಬಗ್ಗೆ, ಹಾಗೆ ಪೆನ್ಷನ್ ಹಣದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಮಾಹಿತಿನ ಕೊಡ್ತೀನಿ, ರೀಸೆಂಟಾಗಿ ಬಂದಿರೋ ಅಪ್ಡೇಟ್ ಬಗ್ಗೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ, ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಇದುವರೆಗೂ ಕೂಡ 32ನೇ ಕಂತಿನ ಹಣದವರೆಗೂ ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ. 32ನೇ ಕಂತಿನ ಹಣ ಯಾವ ಕಂತಿನದು ಅಂದರೆ ಯಾವ ತಿಂಗಳದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. 32ನೇ ಕಂತಿನ ಹಣ ಅಂದರೆ ಮೇ ತಿಂಗಳ ಹಣ. ಈಗ 32ನೇ ಕಂತಿನ ಹಣ 2ನೇ ಹಂತದ ಹಣ ಕೂಡ ಜಮೆ ಶುರು ಮಾಡಿದ್ದಾರೆ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು, ಈಗ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಖಂಡಿತ ಯಾವುದೇ ರೀತಿ ಇಲ್ಲ. ರ್ಯಾಂಡಮ್ ಆಗಿ ಅವರು DBT ಮುಖಾಂತರ ಹಣ ಜಮೆ ಮಾಡುವಂಥದ್ದು. ಕೆಲವು ಜಿಲ್ಲೆ ಜನಗಳಿಗೆ ಜಾಸ್ತಿ ಬಂದಿರುತ್ತೆ, ಕೆಲವು ಜಿಲ್ಲೆಗಳಿಗೆ ಬಂದಿರಲ್ಲ ಅಥವಾ ಕಡಿಮೆ ಬಂದಿರುತ್ತೆ ಅಷ್ಟೇ. ಬಿಟ್ಟರೆ ಇದೇ ಜಿಲ್ಲೆಗೆ ಅದೇ ಜಿಲ್ಲೆಗೆ ಅಂತ ಏನೂ ಇಲ್ಲ. ಹಾಗೆ ಯಾರೆಲ್ಲ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ, ಈಗ 2ನೇ ಹಂತದ ಹಣನ ನೆನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಪೆಂಡಿಂಗ್ ಇದೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮೆ ಆಗುತ್ತೆ. ಅಕಸ್ಮಾತ್ ನಿಮ್ದೇನಾದರೂ 30ನೇ ಕಂತಿನ ಹಣ, 31ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೂ ಕೂಡ ನಿಮಗೆ ಒಂದೇ ದಿನ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಹಣ ಜಮೆ ಆಗ್ತಾಯಿದೆ. ಸಾಕಷ್ಟು ಜನರಿಗೆ 30, 31ನೇ ಕಂತಿನ ಹಣ ಪೆಂಡಿಂಗ್ ಇದ್ದಿದ್ದು ಕೂಡ ಹಾಕಿದ್ದಾರೆ. 6,000, ಕೆಲವರಿಗೆ 4,000, 2,000 ಈ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮದು ಏನಾರು 30ನೇ ಕಂತಿನ ಹಣದಿಂದನೂ ಪೆಂಡಿಂಗ್ ಇತ್ತು ಅಂತಂದರೆ ಖಂಡಿತ ತಲೆ ಕೆಡಿಸ್ಕೋಬೇಡಿ, ನಿಮ್ಮದೆಲ್ಲ ಕರೆಕ್ಟಾಗಿದೆ, ಆ್ಯಕ್ಟಿವ್ ಇದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಂದರೆ ಖಂಡಿತ ಹಣ ಬಂದೇ ಬರುತ್ತೆ. ಬರೋದು ಲೇಟ್ ಆಗಿರ್ಬೋದು ಅಷ್ಟೇ. ಒಟ್ಟಿನಲ್ಲಿ 2ನೇ ಹಂತದ ಹಣ ರಿಲೀಸ್ ಆಗಿರೋದ್ರಿಂದ ಬಂದೇ ಬರುತ್ತೆ. ಸೊ ನೀವುಗಳು ಕಮೆಂಟ್ ಮಾಡಿ ನಿಮಗೆ ಯಾವಾಗ ಜಮೆ ಆಯಿತು, ನಿಮ್ದು ಎಷ್ಟು ತಿಂಗಳು ಪೆಂಡಿಂಗ್ ಇತ್ತು, ಅಥವಾ ನಿಮಗೆ ಜಮೆ ಆಗಿದೆಯಾ ಅಥವಾ ಆಗಿಲ್ವಾ. ಜಮೆ ಆಗಿದ್ದರೂ ಕೂಡ ಕಮೆಂಟ್ ಮಾಡಿ, ಅಥವಾ ಜಮೆ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, 33ನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳದ್ದು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಯಾಕಂದರೆ DBT ಕರ್ನಾಟಕ ಆ್ಯಪಲ್ಲೂ ಕೂಡ ಈ ಒಂದು 33ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಬಂದಿದೆ. DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ ಅಂತಂದರೆ ಅದು ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತಲೇ ಅರ್ಥ. ಅತಿ ಶೀಘ್ರದಲ್ಲೇ ನಿಮಗೆ 33ನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ಕೂಡ ಬಿಡುಗಡೆ ಆಗ್ತದೆ. ಅಷ್ಟೊತ್ತಿಗಾಗಲೇ ಈಗ 2ನೇ ಹಂತದ ಹಣ ರಿಲೀಸ್ ಮಾಡಿರೋದ್ರಿಂದ ಮೋಸ್ಟ್ ಆಫ್ ದ ಫಲಾನುಭವಿಗಳಿಗೆ ಈ ಸತಿ 2ನೇ ಹಂತದಲ್ಲಿ ಜಮೆ ಮಾಡಿಬಿಡ್ತಾರೆ. ಯಾಕಂದರೆ ಪ್ರತಿ ಸತಿ ಕೂಡ ಹಾಗೆ ಮೊದಲನೇ ಹಂತಕ್ಕಿಂತ ಕಂಪೇರ್ ಮಾಡಿದ್ರೆ 2ನೇ ಹಂತದಲ್ಲಿ ಸ್ವಲ್ಪ ಸ್ಪೀಡಪ್ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ಬರುತ್ತೆ. ಹಾಗೆ 33ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ. ಯಾಕಂದರೆ ಈಗ ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡಬೇಕು ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ, ಅಂದರೆ ಮರುಪರಿಶೀಲನೆ, ಮರು ಅರ್ಜಿ ಸಲ್ಲಿಸಬೇಕು ಅಂತ. ಸೊ ಅಷ್ಟೊತ್ತಿಗೆ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡಿಬಿಟ್ರೆ ಮತ್ತೆ ಮರುಪರಿಶೀಲನೆ ಶುರುವಾಯಿತು ಅಂತಂದರೆ ಅವಾಗ ಯಾವ ಹಣ ಕೂಡ ರಿಲೀಸ್ ಮಾಡಲ್ಲ. ಯಾಕಂದರೆ ಮರುಪರಿಷ್ಕರಣೆ ಆದರೆ ತುಂಬ ಜನ ಫಿಲ್ಟರ್ ಆಗ್ತಾರೆ. ಯಾರೆಲ್ಲ ಅನರ್ಹರಿರ್ತಾರೆ ಅಥವಾ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಸೊ ಮೃತಪಟ್ಟಿರ್ತಾರೆ, ಅವ್ರದ್ದೆಲ್ಲರದ್ದು ಕೂಡ ಫಿಲ್ಟರ್ ಆಗೋಗುತ್ತೆ. ಡಿಲೀಟ್ ಆದರೆ ಆಗ ಸರ್ಕಾರಕ್ಕೂ ಕೂಡ ಹಣ ಉಳಿತಾಯ ಆಗುತ್ತೆ. ಈಗ ಪೆಂಡಿಂಗ್ ಹಣ ಕ್ಲಿಯರ್ ಮಾಡಿಬಿಟ್ರೆ ಆಮೇಲೆ ಇನ್ನೇನು ಈಗ SIR ಮುಗಿದ ಕೂಡಲೇ ನಾವು ಮರುಪರಿಶೀಲನೆ ಶುರು ಮಾಡ್ತೀವಿ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಬಯೋಮೆಟ್ರಿಕ್ ಮೂಲಕ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ಗಳಲ್ಲಿ ಬಯೋಮೆಟ್ರಿಕ್ ಮೂಲಕ ನಾವು ಮರುಪರಿಶೀಲನೆ ಅರ್ಜಿ ಸಲ್ಲಿಸಿ ಬರಬೇಕಾಗತ್ತೆ. ಹಾಗೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕೂಡ ಅರ್ಹರ ಅನರ್ಹರ ಅಂತ ಚೆಕ್ ಮಾಡ್ತಾರೆ. ಹಾಗೆ ಇನ್ನು ಮರುಪರಿಶೀಲನೆ ಅರ್ಜಿ ಸಲ್ಲಿಸಕ್ಕೆ ಹೋದಾಗ ವೋಟರ್ ID ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೂಡ ತೊಗೊಂಡೋಗ್ಬೇಕು. SIR ಮುಗಿದ ಕೂಡಲೇ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಡೇಟ್ ಏನು ಅನೌನ್ಸ್ ಮಾಡಿಲ್ಲ. ಖಂಡಿತವಾಗ್ಲೂ ಅಷ್ಟರೊಳಗೆ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಿಬಿಟ್ರೆ ನೆಕ್ಸ್ಟು ಪ್ರತಿ ತಿಂಗಳು ಕೂಡ ಕಂಟಿನ್ಯೂಸ್ ಹಾಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ
ಉದ್ದೇಶದಿಂದ ಅತಿ ಶೀಘ್ರದಲ್ಲೇ ಜಮೆ ಮಾಡ್ತಾರೆ. ಹಾಗೆ ಮರುಪರಿಶೀಲನೆ ಕೂಡ ಅತಿ ಶೀಘ್ರದಲ್ಲೇ ನಡೆಯುತ್ತೆ. ಸೊ ಬೇಕಾಗಿರೋ ದಾಖಲೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಲಾಸ್ಟ್ ಟೈಮನ್ನೇ ಮೊದಲನೇ ಸತಿ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದಾಗ ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿದರು. ಬಟ್ ಇವಾಗ ಈಗ CM ಬದಲಾವಣೆ ಆದಮೇಲೆ ಪ್ರತಿಯೊಂದು ಕೂಡ ವೋಟರ್ ID-ನ ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ಸತಿ ಕೂಡ ಮರುಪರಿಶೀಲನೆಗೆ ವೋಟರ್ ID-ನೇ ಕೊಡಬೇಕು. ಗೃಹಜ್ಯೋತಿಗೂ ವೋಟರ್ ID-ನೇ ಕಂಪಲ್ಸರಿಯಾಗಿ ಹೇಳಿದರು. ಹಾಗಾಗಿ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೊಳ್ಳಿ. SIR ಮುಗಿದ ಕೂಡಲೇ ಡೇಟ್ನ ಅನೌನ್ಸ್ ಮಾಡ್ತಾರೆ. ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆದರೆ ಬೆಂಗಳೂರು 1 ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸೊ ಅಷ್ಟರೊಳಗೆ ಪೆಂಡಿಂಗ್ ಹಣ ಏನಿದೆ ಅದು ಜಮೆ ಮಾಡ್ತಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಕಂತಿನ ಬಂದಿದೆ, ಯಾವ ಕಂತಿನ ಬಂದಿಲ್ಲ ಅಂದ್ಬಿಟ್ಟು. ಇದು ಗೃಹಲಕ್ಷ್ಮಿ ಬಗ್ಗೆ ಆಯಿತು. ಇನ್ನು ಪೆನ್ಷನ್ ಹಣದ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಆಗಸ್ಟ್ ತಿಂಗಳು ಪೆನ್ಷನ್ ಹಣ ನಿನ್ನೆಯಿಂದ ಬಿಡುಗಡೆ ಆಗಿದೆ. ಸೊ ಯಾರೆಲ್ಲ ಮನಸ್ವಿನಿ ಆಗಿರ್ಬೋದು, ಅಥವಾ ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿದ್ದೀರಾ, ನಿಮಗೆ ನಿನ್ನೆಯಿಂದ ಆಗಸ್ಟ್ ತಿಂಗಳು ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಸೊ ಯಾರೆಲ್ಲ ಪಿಂಚಣಿ ಹಣ ತಗೊಳ್ಳೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನೇಲಿ ಯಾರ ಹಣ ತಗೊಳ್ತಿದ್ದಾರೆ ಅಂತಂದರೆ ಕಮೆಂಟ್ ಮಾಡಿ. ನಿಮಗೆ ಪಿಂಚಣಿ ಹಣ ಬಂದಿದೆಯಾ ಏನು ಅಂತ. ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಯಾಕಂದರೆ ನಿನ್ನೆಯಿಂದ ಹಣ ರಿಲೀಸ್ ಆಗಿರೋದ್ರಿಂದ ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೂ ಬರುತ್ತೆ. ನಾನು ಇದ್ರ ಬಗ್ಗೆ ಸಾಕಷ್ಟು ಸತಿ ಹೇಳಿದ್ದೀನಿ. ಅಕಸ್ಮಾತ್ ನಿಮಗೆ ಪಿಂಚಣಿ ಹಣ 2-3 ತಿಂಗಳಿಂದ ಬಂದಿಲ್ಲ ಅಂತಂದರೆ ನೋಟಿಸ್ ಬಂದಿದೆ ಅಂತ ಚೆಕ್ ಮಾಡಿ. ನೋಟಿಸ್ನ ಕಳಿಸಿದ್ದಾರೆ ತುಂಬ ಜನಕ್ಕೆ. ಯಾರಿಗೆಲ್ಲ ಅನುಮಾನಾಸ್ಪದ ಅಂತ ಅನಿಸಿದೆ ಅವ್ರಿಗೆಲ್ಲ ನೋಟಿಸ್ ಕಳಿಸಿದ್ದಾರೆ. ಹಾಗೆ ಈ ಕೆಲವು ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಟಿಸ್ ಬಂದಿದೆ ಅಂತಂದರೆ ಅವ್ರು ಏನೇನೆಲ್ಲ ಡಾಕ್ಯುಮೆಂಟ್ನ ಕೇಳಿದ್ದಾರೆ 1 ತಿಂಗಳೊಳಗೆ ನೀವು ಸಬ್ಮಿಟ್ ಮಾಡಬೇಕು. ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ನೀವು ಅರ್ಹರಿದ್ದರೂ ಕೂಡ ನಿಮಗೆ ಪೆನ್ಷನ್ ಹಣ ಬರೋದಿಲ್ಲ, ನಿಮ್ಮದು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹಾಗಾಗಿ ಒಂದು ಸತಿ ಕೇಳಿ. ಏನಾರ ನೋಟಿಸ್ ಬಂದಿದ್ದರೆ ನಿಮಗೆ ದಾಖಲೆಗಳನ್ನ ಕೊಟ್ಟು ಬನ್ನಿ. ಅಕಸ್ಮಾತ್ ನೋಟಿಸ್ ಬಂದಿಲ್ಲ, SMS ಬಂದಿಲ್ಲ, ಏನೂ ಬಂದಿಲ್ಲ, ಬಟ್ ಅಂದರೂ ಕೂಡ ಹಣ ಬರ್ತಾ ಇಲ್ಲ ಅಂತಂದರೆ ಒಂದು ಸತಿ ತಾಲೂಕು ಆಫೀಸ್ನ ಪಿಂಚಣಿ ವಿಭಾಗಕ್ಕೆ ಹೋಗಿ ಚೆಕ್ ಮಾಡಿಸಿ. ನಿಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಏನು ಅಂದ್ಬಿಟ್ಟು ಅಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ತಾರೆ. ಇಲ್ಲಾಂದರೆ ನೀವು ಆನ್ಲೈನಲ್ಲೂ ಕೂಡ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಬೋದು. ನಿಮಗೆ ಗೊತ್ತಾಗಲ್ಲ ಅಂತಂದರೆ ನೀವು ಅಲ್ಲಿ ಆಫೀಸ್ಗೆ ಹೋಗಿ ಕೇಳಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಿಮಗೆ ಏನಕ್ಕೆ ಬರ್ತಾ ಇಲ್ಲ, ಹೋಲ್ಡಲ್ಲಿ ಇದೆಯಾ, ಅಥವಾ ನಿಮಗೂ ಏನಾರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಕೇಳಿದ್ದಾರೆ, ಏನಾಗಿದೆ ಅಂತ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಗೊತ್ತಾದರೆ ನಿಮಗೆ ಬೇಕಾಗಿರೋ ದಾಖಲೆಗಳನ್ನ ಕೊಟ್ಟರೆ ನಿಮಗೆ ನಿಮ್ಮ ಪಿಂಚಣಿ ಹಣ ಆ್ಯಕ್ಟಿವ್ ಮಾಡಿಕೊಡ್ತಾರೆ. ಸೊ ನೀವು ಬಂದಿಲ್ಲ ಅಂತ ಕೂತ್ರೆ ಅದು ಬರೋದಿಲ್ಲ. ನೀವು ಹೋಗಿ ವಿಚಾರಿಸ್ಬೇಕು ಏನಾಗಿದೆ ಏನು ಅಂತ ಕೇಳಿದರೆ ಬರುತ್ತೆ. ಸೊ ಆಗಸ್ಟ್ ತಿಂಗಳು ಪಿಂಚಣಿ ಹಣ ನಿನ್ನೆಯಿಂದ ರಿಲೀಸ್ ಆಗಿರೋ ಅಂಥದ್ದು. ಸೊ ಕಮೆಂಟ್ ಮಾಡಿ ನಿಮಗೆ ಪಿಂಚಣಿ ಹಣ ಬಂತಾ ನಿನ್ನೆಯಿಂದ ಯಾರಿಗಾದರೂ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಪಿಂಚಣಿ ಹಣದ್ರ ಬಗ್ಗೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ ಆಗಿರ್ಬೋದು ಅಪ್ಡೇಟ್ ಬಂದಿದೆ ಅಂದ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದಂಗೆ 33ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬರಲಿದೆ. ಯಾಕಂದರೆ ಪರಿಷ್ಕರಣೆ ಮಾಡೋದ್ರಿಂದ ಪೆಂಡಿಂಗ್ ಹಣ ಏನೇ ಇದ್ರೂ ಕೂಡ ಕ್ಲಿಯರ್ ಮಾಡ್ತಿದ್ದಾರೆ. ಜೊತೆಗೆ ಹಬ್ಬ ಎಲ್ಲ ಬರ್ತಿರೋದ್ರಿಂದ ಅವ್ರಿಗೂ ಒಂದು ಚಾನ್ಸು ಜನಗಳನ್ನ ಓಲೈಸೋದಕ್ಕೆ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿಂದನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ಮತ್ತು ಈಗ ಎಲೆಕ್ಷನ್ ಬರ್ತಾ ಇದೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕಲ್ಲ. ಈಗ ಹಬ್ಬ ಕೂಡ ಬರ್ತಿದೆ. ಹಬ್ಬದ ಟೈಮಲ್ಲಿ ಮಹಿಳೆಯರಿಗೆ ಖರ್ಚುಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಹಬ್ಬದ ಟೈಮಲ್ಲಿ ಕಂಟಿನ್ಯೂಸ್ ಹಾಕಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಸೊ ಒಟ್ಟಿನಲ್ಲಿ ಜಮೆ ಮಾಡ್ತಿರೋದಂತೂ ನಿಜ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಕಂತಿನ ಬಂದಿದೆ, ಪೆನ್ಷನ್ ಹಣ ಯಾವ ತಿಂಗಳದ್ದು ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.